ಕಷ್ಟದಲ್ಲೊಂದು ನೆರಳು ಹೋಗಿದೆ ಎಂದು ತಿಳಿದಿದ್ದರೆ ನಿಮ್ಮ ಉದ್ಯಮವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬೇಕು. ನಿಮಗೆ ಬೇಕಾದ ಪ್ರೇರಣೆಯನ್ನು ನಿಮ್ಮೊಳಗೆ ಕಂಡುಕೊಳ್ಳಿ, ಏಕೆಂದರೆ ಕೊನೆಯಲ್ಲಿ ನೀವೇ ಹೊರತು ಬೇರೆ ಯಾರೂ ಇರುವುದಿಲ್ಲ. ಯಶಸ್ಸು ನಿಮ್ಮ ತಲೆಗೆ ಏರಲು ಬಿಡಬೇಡಿ ಮತ್ತು ನಿಮ್ಮ ಸೋಲು ನಿಮ್ಮ ಹೃದಯಕ್ಕೆ ತಗಲಲು ಬಿಡಬೇಡಿ. ನೀವು ಜೀವನದಲ್ಲಿ ಅನೇಕ ವೈಫಲ್ಯಗಳನ್ನು ಎದುರಿಸುತ್ತೀರಿ, ಆದರೆ ನಿಮ್ಮನ್ನು ಎಂದಿಗೂ ಸೋಲಿಸಲು ಬಿಡಬೇಡಿ. ನಿಮ್ಮ ಭವಿಷ್ಯದ ಪರಿಸ್ಥಿತಿ ನೀವು ಯಾರನ್ನು ಹೊಣೆಗಾರನಾಗಿ ಮಾಡಬೇಡಿ. ನೀವು ಯಶಸ್ವಿಯಾಗಲು ಬಯಸಿದರೆ ಯಶಸ್ವಿಯಾಗಿರಿ. ಯಾರಿಗೆ ಅನ್ನದ ಋಣ ಎಲ್ಲಿ ಇರುತ್ತದೆಯೋ ಅಲ್ಲಿಗೆ ಸಮಯವೇ ಅವರನ್ನು ಕರೆದುಕೊಂಡು ಹೋಗುತ್ತದೆ. ನಿಲ್ಲಿಸದ ಪ್ರೇರಣೆಯ ಕೆಲಸವನ್ನು ಯಾವ ಜಠರವೂ ಜೋಪಾನವಾಗಿಡುವಂತಿಲ್ಲ. ನಿಮ್ಮ ಮುಖವು ನಿಮ್ಮ ನಡತೆ ವಿವರಿಸುವುದಿಲ್ಲ, ಆದರೆ ನಿಮ್ಮ ವರ್ತನೆಯು ಅದನ್ನು ಮಾಡುತ್ತದೆ. ವೈಫಲ್ಯಗಳಿಂದ ಯಶಸ್ಸನ್ನು ಗಳಿಸಿ. ವೈಫಲ್ಯವು ಯಶಸ್ಸಿನ ಖಚಿತವಾದ ಮೆಟ್ಟಿಲುಗಳಲ್ಲಿ ಒಂದು. ನೀವು ಏನನ್ನು ಬಯಸುವಿರೋ ಅದು ನಿಮ್ಮದಾಗುತ್ತದೆ. ನೀವು ಏನನ್ನು ಪ್ರಾರಂಭ ಮಾಡುವಿರೋ ಅದು ನಿಮ್ಮ ಸಿದ್ಧತೆ ಮಾಡುವವರ ಹತ್ತಿರ ಬೇರೆಯಾಗುವುದು. ನೀವು ಏನೇನು ಭಾವಿಸುತ್ತೀರಿ ನೀವು ಅದೇ ಆಗುತ್ತೀರಿ. ದುರ್ಬಲರು ಎಂದು ನೀವು ಭಾವಿಸಿದರೆ ನೀವೇ ದುರ್ಬಲರು. ನೀವು ಬಲಶಾಲಿ ಎಂದು ಭಾವಿಸಿದರೆ ನೀವೇ ಬಲಶಾಲಿ. ಅನುಭವವು ಕಠಿಣ ಶಿಕ್ಷಣ, ಏಕೆಂದರೆ ಅದು ಮೊದಲು ಪರೀಕ್ಷೆಯನ್ನು ನೀಡುತ್ತದೆ, ನಂತರ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಭವಿಷ್ಯದ ಪರಿಸ್ಥಿತಿಗೆ ನೀವೇ ಯಾರನ್ನು ಹೊಣೆಗಾರನಾಗಿ ಮಾಡಬೇಡಿ. ನೀವು ಯಶಸ್ವಿಯಾಗಲು ಬಯಸಿದರೆ ಯಶಸ್ವಿಯಾಗಿರಿ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತದೆ. ಕಷ್ಟಪಟ್ಟು ಸಾಧಿಸ್ತೀನಿ ಅಂತ ಕನಸು ಕಾಣೋದು ಬಿಟ್ಟು ಶ್ರಮ ಪಡುತ್ತಿರು ಬೆಟ್ಟದಷ್ಟು ಸಾಧಿಸಬಹುದು. ಒಂದಿಷ್ಟು ಕೆಳಗೆ ಬಿದ್ದ ನಂತರ ಮತ್ತೆ ಮೇಲೇಳೋದು ಒಂದು ರೀತಿಯ ಯಶಸ್ಸು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಸೋತ ಎಷ್ಟೋ ವರ್ಷಗಳು ಇರುತ್ತವೆ. ಧೈರ್ಯದ ಕೊರತೆಯೇ ನಿಮ್ಮ ಉತ್ತುಂಗಕ್ಕೇರಿಸುವುದನ್ನು ತಡೆಯುತ್ತದೆ. ಕೊನೆಯಲ್ಲಿ ಇವುಗಳ ನಿಮ್ಮ ಜೀವನದ ವರ್ಷಗಳು ಮಾತ್ರ ಎಣಿಸುವುದಿಲ್ಲ, ನಿಮ್ಮ ವರ್ಷಗಳಲ್ಲಿ ಇದು ಜೀವನ. ಅನುಭವವು ಕಠಿಣ ಶಿಕ್ಷಣ, ಏಕೆಂದರೆ ಅದು ಮೊದಲು ಪರೀಕ್ಷೆಯನ್ನು ನೀಡುತ್ತದೆ, ನಂತರ ಪಾಠವನ್ನು ಕಲಿಸುತ್ತದೆ. ಯಾರಿಗೆ ಅನ್ನದ ಋಣ ಎಲ್ಲಿರುತ್ತದೆಯೋ ಅಲ್ಲಿಗೆ ಸಮಯವೇ ಅವರನ್ನು ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಮುಖವು ನಿಮ್ಮ ನಡತೆಯನ್ನು ವಿವರಿಸುವುದಿಲ್ಲ, ಆದರೆ ನಿಮ್ಮ ವರ್ತನೆಯು ಅದನ್ನು ಮಾಡುತ್ತದೆ. ನಿಮಗೆ ಬೇಕಾದ ಪ್ರೇರಣೆಯನ್ನು ನಿಮ್ಮೊಳಗೆ ಕಂಡುಕೊಳ್ಳಿ, ಏಕೆಂದರೆ ಕೊನೆಯಲ್ಲಿ ನೀವೇ ಹೊರತು ಬೇರೆ ಯಾರೂ ಇರುವುದಿಲ್ಲ. ನೀವು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು. ಹೆಜ್ಜೆ ಹಿಂದಿಡೋದಕ್ಕೂ ಮುಂಚೆ ನಿನ್ನ ಸೋಲನ್ನು ನೋಡೋದಕ್ಕೆ ಕಾಯ್ತಿರೋರ ಬಗ್ಗೆ ಯೋಚನೆ ಮಾಡು. ನೀವು ಕೌಶಲ್ಯವನ್ನು ಕಲಿತು ಅದನ್ನು ಪ್ರಯೋಜಿಸದೇ ಇದ್ದರೆ ಅದು ನಿಷ್ಪ್ರಯೋಜಕ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ಬೆನ್ನ ಹಿಂದೆ ಮಾತಾಡುವ ಜನಕ್ಕಲ್ಲ. ನಿಮ್ಮ ಗುರಿಯನ್ನು ಎಂದಿಗೂ ಬಿಟ್ಟು ಕೊಡಬೇಡಿ. ನಿಮ್ಮ ಕೆಲಸವನ್ನು ಪ್ರೀತಿಸಿ. ವಿಜಯೋತ್ಸವವು ನೀವು ಸ್ಥಿರವಾಗಿ ನೀಡುವ ಪ್ರಯತ್ನದಿಂದ ಮಾತ್ರ ಬರುತ್ತದೆ. ಗುರಿ ತಲುಪಲು ಬೇಕಾಗಿರುವುದು ಸರಿಯಾದ ಯೋಜನೆ, ಮಾರ್ಗ ಮತ್ತು ಧೈರ್ಯ. ವೈಫಲ್ಯದ ಭಯವು ನಿಮ್ಮ ಅರ್ಹವಾದ ಅರ್ಹತೆಗೆ ಹಾನಿಯಾಗದಿರಲಿ. ನೀವು ಜನರನ್ನು ಪ್ರೇರೇಪಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರನ್ನು ನಿರುತ್ಸಾಹಗೊಳಿಸಬೇಡಿ. ನಿಮಗೆ ಬೇಕಾದ ಪ್ರೇರಣೆಯನ್ನು ನಿಮ್ಮೊಳಗೆ ಕಂಡುಕೊಳ್ಳಿ, ಏಕೆಂದರೆ ಕೊನೆಯಲ್ಲಿ ನೀವೇ ಹೊರತು ಬೇರೆ ಯಾರೂ ಇರುವುದಿಲ್ಲ. ಯಶಸ್ಸು ನಿಮ್ಮ ತಲೆಗೆ ಏರಲು ಬಿಡಬೇಡಿ ಮತ್ತು ಸೋಲು ನಿಮ್ಮ ಹೃದಯಕ್ಕೆ ತಗಲಲು ಬಿಡಬೇಡಿ. ನಿಮ್ಮನ್ನು ಜನರಿಗೆ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಗುರಿಗಳತ್ತ ಗಮನ ಹರಿಸಿ ಮತ್ತು ಸರಿಯಾದ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಸಾಧ್ಯವಿಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವವಾಗುತ್ತದೆ. ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು.